ಒಂದೇ ಥರದ ಉಪ್ಪಿಟ್ಟು ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಒಮ್ಮೆ ಉಪ್ಪಿಟ್ಟು ಮಾಡಿ ನೋಡಿ. ಇದಂತೂ ಮಾಡಲಿಕ್ಕೆ ತುಂಬ ಸುಲಭ, ಹಾಗೆ ತುಂಬ ರುಚಿಯಾಗಿರ್ತದೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಮಿಕ್ಸರ್ ಜಾರಲ್ಲಿ 1.5 ಟೊಮ್ಯಾಟೊ, 1 ಈರುಳ್ಳಿ, 1 ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಶುಂಠಿ ತಗೊಂಡು ಚೆನ್ನಾಗಿ ರುಬ್ಕೊಳ್ತೇನೆ. ನೀವು ಬೇಕಿದ್ರೆ ನೀರು ಹಾಕಿ ಸಹ ರುಬ್ಕೊಳ್ಬೋದು. ಟೊಮೆಟೊ ಪೇಸ್ಟ್ ಇವಾಗ ರೆಡಿ ಆಗಿದೆ. ನಾನಿವಾಗ ಒಂದು ಬಾಣಲೆಯನ್ನು ಎಣ್ಣೆ ಹಾಕಿ ಬಿಸಿಗೆ ಇಡ್ತೇನೆ. ಇವಾಗ ನಾನು ಅದಕ್ಕೆ ಎಣ್ಣೆ ಹಾಕ್ತೇನೆ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗು ಹಾಗೆ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಗೋಡಂಬಿ ಹಾಕಿ ಒಂದು 2 ರಿಂದ 3 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ರುಬ್ಬಿಕೊಂಡಿರುವ ಟೊಮೆಟೊ ಪೇಸ್ಟನ್ನು ಹಾಕ್ಕೊಳ್ತೇನೆ. ನಂತರ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ತುರಿದಿರುವ ಕ್ಯಾರೆಟ್ ಮತ್ತು ತುರಿದಿರುವ ಕಾಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇಲ್ಲಿ ನೀವು ಟೊಮೆಟೊ ಪೇಸ್ಟ್ ಬಳಸೋದ್ರಿಂದ ಉಪ್ಪಿಟ್ಟು ತುಂಬ ರುಚಿಕರವಾಗಿ ಬರ್ತದೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೀಗ ಒಂದು 2 ನಿಮಿಷ ಅದನ್ನು ಕುದಿಲಿಕ್ಕೆ ಬಿಡ್ತೇನೆ. ಇವಾಗ ನಾನು ಇದಕ್ಕೆ ಬಿಸಿ ನೀರನ್ನು ಸೇರಿಸ್ಕೊಳ್ತೇನೆ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಾಗೆ ಇದು ಒಂದು ಕುದಿ ಬರೋ ತನಕ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗ್ತದೆ. ನಂತರ ನೀವು ಇದಕ್ಕೆ ಹುರಿದಿಟ್ಟಿರುವ ರವೆಯನ್ನು ಸೇರಿಸ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ತಾ ಮಿಕ್ಸ್ ಮಾಡ್ತಾ ಬರ್ತೇನೆ. ಒಂದೇ ಸತಿ ಹಾಕೋದ್ರಿಂದ ಗಂಟು ಬರುವ ಚಾನ್ಸಸ್ ಇರ್ತದೆ. ಆದ್ದರಿಂದ ನಾವು ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ತಾ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕಾಗ್ತದೆ. ಆವಾಗ ಅದು ಗಂಟು ಬರುವುದಿಲ್ಲ. ಇವಾಗ ನಾನು ಹುರಿದಿಟ್ಟು ಎಲ್ಲ ರವೆಯನ್ನು ಈ ಮಿಶ್ರಣಕ್ಕೆ ಸೇರಿಸ್ತಾ ಬರ್ತೇನೆ. ನಂತರ ಇದು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಬೇಯಲಿಕ್ಕೆ ಇಡ್ತೇನೆ. ಇದನ್ನು ನೀವು ಹೆಚ್ಚಂದರೆ ಒಂದು 5 ರಿಂದ 8 ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತೇನೆ. ಲಿಡ್ಡನ್ನು ಕ್ಲೋಸ್ ಮಾಡಿ 5 ರಿಂದ 8 ನಿಮಿಷ ಬೇಯಿಸ್ಕೊಳ್ತೇನೆ. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಅತಿ ಸುಲಭ ಹಾಗೆ ಅತಿ ಬೇಗನೆ ತಯಾರಿಸಬಹುದಾದ ಟೊಮ್ಯಾಟೊ ಉಪ್ಪಿಟ್ಟು ರೆಡಿಯಾಗಿದೆ. ಒಂದೇ ಥರ ಉಪ್ಪಿಟ್ಟು ತಿಂದು ತಿಂದು ಬೋರ್ ಆದವರು ಈ ಥರ ಟೊಮೆಟೊ ಪೇಸ್ಟನ್ನು ಹಾಕಿ ಉಪ್ಪಿಟ್ಟು ಮಾಡಿ ನೋಡಿ. ಇದೊಂದು ತುಂಬ ರುಚಿಕರವಾಗಿರ್ತದೆ. ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿದ್ದು ಪುನಃ ಪುನಃ ಟ್ರೈ ಮಾಡ್ತೀರಾ, ಅಷ್ಟು ರುಚಿಯಾಗಿರ್ತದೆ. ನಾನಿಲ್ಲಿ 1 ಗೇರು ಬೀಜ ಹಾಗೆ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಬಿಸಿಯಾದ ಉಪ್ಪಿಟ್ಟನ್ನು ಸರ್ವ್ ಮಾಡ್ತೇನೆ. ನೀವು ಸಹ ಇದೇ ಥರ ನಿಮ್ಮ ಮನೆಯವರಿಗೆ ಬಿಸಿ ಬಿಸಿಯಾದ ಟೊಮೆಟೊ ಉಪ್ಪಿಟ್ಟನ್ನು ಮಾಡಿ ಸರ್ವ್ ಮಾಡಿ. ಅವರಿಗೂ ತುಂಬ ಇಷ್ಟ ಆಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.